ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಕೆಲಸ ಕೊಡಿಸ್ತೀನಿ ಅಂತ ಬಾಂಗ್ಲಾದಿಂದ ಕರ್ಕೊಂಡ್ಬಂದ್ರು, ಹೆದರಿಸಿ ವೇಶ್ಯಾವಾಟಿಕೆಗೆ ದೂಡಿದ್ರು. ಬನ್ನೇರುಘಟ್ಟದಲ್ಲಿ 3 ಯುವತಿಯರು ಸೇರಿ 5 ಬಂಧನ. ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಉದ್ಯಾನವನ, ಬಿಬಿಎಂಪಿ ಮಾಡಿದೆ ಕಸದ ತಾಣ. ಇಲಿಕಾಟದಿಂದ ಹೈರಾಣಾದ್ರೂ ಸುತ್ತಲಿನ ಜನ. ಅಂದು ದೇಶವನ್ನ ಕಾಪಾಡಿತ್ತು ಇನ್ಫೆಂಟ್ರಿ ಬೆಟಾಲಿಯನ್, ಹುತಾತ್ಮ ಯೋಧರಿಗೆ ಗೌರವ ನಮನ. ಸಿಲಿಕಾನ್ ಸಿಟಿಯಲ್ಲೊಂದು ಮನಮಿಡಿಯುವ ಕಾರ್ಯಕ್ರಮ. ಇಂಟರ್ನೆಟ್ ಜೊತೆ ಚರಕದ ಸಮ್ಮಿಲನ, ಗಾಂಧಿ ನೆನಪಿನ ಪುಸ್ತಕ ಅನಾವರಣ. ದಿ ಮ್ಯೂಸಿಕ್ ಆಫ್ ದಿ ಸ್ಪಿನ್ನಿಂಗ್ ವೀಲ್ ಲೋಕಾರ್ಪಣೆ. ಮಿರಿ ಮಿರಿ ಮಿಂಚುವ ವಜ್ರಾಭರಣ, ಮಹಿಳೆಯರಿಗಂತೂ ಇತ್ತಲೇ ಗಮನ. ಜುವೆಲ್ಸ್ ಆಫ್ ಇಂಡಿಯಾ ಮೇಳಕ್ಕೆ ಚಾಲನೆ. ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ ವೇಶ್ಯಾವಾಟಿಕೆಗೆ ದೂಡ್ತಾ ಇದ್ದ 2 ಬನ್ನೇರುಘಟ್ಟ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬಾಂಗ್ಲಾ ಮೂಲದ 3 ಯುವತಿಯರು ಕರೆತಂದು ವೇಶ್ಯಾವಾಟಿಕೆಗೆ ದೂಡಲಾಗಿತ್ತು. ಕೋಲ್ಕತಾ ಮೂಲದ ಅಲಿ ಹಾಗೂ ಬಾಂಗ್ಲಾ ಮೂಲದ ನಜೀಂ ನಗರದ ಹೊರವಲಯದಲ್ಲಿ ಮಾಂಸದಂಧೆಯನ್ನ ರಾಜಾರೋಷವಾಗಿ ನಡೆಸಿದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದಾಗ ಸಿಕ್ಕಿಬಿದ್ದಿದ್ದಾರೆ. ಅಷ್ಟಕ್ಕೂ ಯುವತಿಯರಿಗೆ ಮನೆಗೆಲಸಕ್ಕೆ ಅಂತ ಕರೆತಂದು ಪಾಪದ ಕೂಪಕ್ಕೆ ತಳ್ಳಲಾಗಿತ್ತು. ಈ ವೇಶ್ಯಾವಾಟಿಕೆ ದಂಧೆಗೆ ಅಲಿ ಅಕ್ಬರ್ ಗಿರಾಕಿಗಳನ್ನ ಕರೆತರ್ತಿದ್ದ. ಇವರು ನಿರಾಕರಿಸಿದ್ರೆ ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ದಂತೆ. 3 ಯುವತಿಯರನ್ನ ಢಾಕಾ ಮೂಲದ ಮೋರ್ಜಿನ್, ಪ್ರಿಯಾಂಕಾ ಹಾಗೂ ಮೋನಿ ಅಂತ ಗುರುತಿಸಲಾಗಿದೆ. ಬನ್ನೇರುಘಟ್ಟ ಸಮೀಪದ ನಂದನವನ ಬಡಾವಣೆಯಲ್ಲಿ ಪೊಲೀಸರು ಇವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ 1 ಕಾರು ಹಾಗೂ 2 ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. मेरा माला लेके आया, आजिम लेके आया। आजिम माला बोला गोर का काम काम ऐसा बोले बांग्ला काम ये ऐसा खराब कर दिया। ये मेरा गलत काम करेगा, मैं गलत काम नहीं करेगा, इसलिए मेरा बहुत मारा, इसलिए एक महीने काम कर दे। तारपुर मैंने बहुत मारा, बोले इसका मेरा गाँव भेज दिया, गाँव नहीं भेज दिया, मेरा काम पे सो गया, संगीत हो गया, बोला जाएगा तो बेच के दिया। तो आदिम लेके आया, माला लेके आया, अली के पास जाएगा, अली काम पे सो दिया, किसी को भेज दिया। ओके. ವೀಕೆಂಡ್ ಬಂದಿದೆ, ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿ ನೀವೇನಾದ್ರೂ ಫ್ರೀಡಂ ಪಾರ್ಕ್ನತ್ತ ಹೊರಟಿದ್ರೆ ಸ್ವಲ್ಪ ಹುಷಾರ್. ಯಾಕಂದ್ರೆ ಫ್ರೀಡಂ ಪಾರ್ಕ್ ಈಗ ಗಾರ್ಬೇಜ್ ಪಾರ್ಕ್ ಆಗಿದೆ. ಕಸ ವಿಲೇವಾರಿ ಮಾಡೋದಕ್ಕೆ ಎಲ್ಲೂ ಜಾಗ ಸಿಗದೆ ಬಿಬಿಎಂಪಿ ನಗರದ ಕಸವನ್ನ ಫ್ರೀಡಂ ಪಾರ್ಕ್ನಲ್ಲಿ ಡಂಪ್ ಮಾಡ್ತಿದೆ. ಈ ದೃಶ್ಯಗಳನ್ನ ನೋಡಿ ಮಾವಳ್ಳಿಪುರನೋ ಅಥವಾ ಮಂಡೂರೋ ಇರಬೇಕು ಅನ್ಕೊಂಡ್ರಾ? ಖಂಡಿತ ಇಲ್ಲ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಫ್ರೀಡಂ ಪಾರ್ಕ್ನ ಅವಸ್ಥೆ. ಬಿಬಿಎಂಪಿ ಕಸವನ್ನ ಎಲ್ಲಿ ವಿಲೇವಾರಿ ಮಾಡಬೇಕು ಅಂತ ತಿಳಿಯದೆ ಇಕ್ಕಟ್ಟಿಗೆ ಸಿಲುಕಿದೆ. ಹಾಗಾಗಿ ಪಾಲಿಕೆಗೆ ಈಗ ಫ್ರೀಡಂ ಪಾರ್ಕ್ನಲ್ಲಿ ಕಸ ವಿಲೇವಾರಿ ಪ್ರಾರಂಭಿಸಿದೆ. ಪ್ರತಿದಿನ 20 ರಿಂದ 30 ಲಾರಿ ಲೋಡ್ ಕಸ ಇಲ್ಲಿ ವಿಲೇವಾರಿ ಆಗ್ತಿದೆ. ಆದರೆ ಇಲ್ಲೆಲ್ಲರಿಗೂ ಅನಾನುಕೂಲ ಆಗ್ತಾ ಇದೆ. ಇದು ನಮ್ಮ ಫ್ರೀಡಂ ಪಾರ್ಕ್ ಅಂತ ಹೆಸರುವಾಸಿ ಆಗಿರುವಂಥ ಜಾಗ. ಈ ಹಿಂಭಾಗದ ಜಾಗದಲ್ಲಿ ಫುಲ್ಲು ಕಸದ ರಾಶಿ. 3 ದಿನದಿಂದ ಸತತವಾಗಿ 30 ರಿಂದ 40 ಲಾರಿ ಮತ್ತು ಚಿಕ್ಕ ಟೆಂಪೋಲ್ಲಿ ಬಂದು ಕಸ ಇಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ರೋಡಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಅದು ವಾಸನೆ ಕೆಂಗೇರಿ ಮೂರಿಗಿನ್ನ ಜಾಸ್ತಿ ಬರ್ತಾ ಇದೆ. ಇಲ್ಲಿ ಬಿದ್ದಿರೋ ಕಸದ ರಾಶಿಯಿಂದ ಅಕ್ಕಪಕ್ಕದ ಮನೆಯವರಿಗೆ ಸಿಕ್ಕಾಪಟ್ಟೆ ದುರ್ನಾತ ಬರ್ತಿದೆ. ಜೊತೆಗೆ ಕಸ ಡಂಪ್ ಮಾಡೋಕೆ ಶುರುವಾದಾಗಿನಿಂದ ಫ್ರೀಡಂ ಪಾರ್ಕ್ನ ಅಕ್ಕಪಕ್ಕದ ಮನೆಗಳಿಗೆ ಇಲಿ ಕಾಟವೂ ಹೆಚ್ಚಾಗಿದೆ. ಮನೆಯ ಮೂಲೆ ಮೂಲೆಗಳಲ್ಲೂ ಇಲಿ ಪಾಷಾಣ ಇಟ್ಟು ಸಂಹಾರ ಕಾರ್ಯ ಕೈಗೊಂಡಿದ್ದಾರೆ. Actually, they have dumped more than about 40 lorries of garbage, and they have been dumping this since the whole of last night also. And we couldn't sleep the whole night due to the stench coming from this garbage. And we don't know what they are going to do. I think they are going to convert this Freedom Park into a garbage park. ಇನ್ನು ಇಲ್ಲಿ ಬಿದ್ದಿರೋ ಕಸದ ರಾಶಿ ಮಧ್ಯೆಯೇ ಬಿಜೆಪಿ ಧ್ವಜವು ಸೇರಿಕೊಂಡಿತ್ತು. ಕಸ ವಿಲೇವಾರಿ ಸಮಸ್ಯೆ ಬಗೆಹರಿಸುವಲ್ಲಿ ಆಡಳಿತ ಪಕ್ಷ ಬಿಜೆಪಿಯೇ ಎಷ್ಟರ ಮಟ್ಟಿಗೆ ವಿಫಲವಾಗಿದೆ ಅನ್ನೋದಕ್ಕೆ ಇದು ಮೂಕ ಸಾಕ್ಷಿಯಾಗಿತ್ತು.
ಇನ್ನಾದರೂ ಪಾಲಿಕೆ ಶಾಶ್ವತ ಪರಿಹಾರ ಹುಡುಕಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಬದುಕೋದೇ ಕಷ್ಟ ಆಗ್ಬೋದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಕದ್ದ ಕಾರಲ್ಲಿ ಬಂದು ಮನೆಗಳ್ಳತನ ಮಾಡ್ತಾ ಇದ್ದ ಮಹಾನ್ ಖದೀಮನೊಬ್ಬ ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕೆಂಗೇರಿಯ ಕೊಮ್ಮಘಟ್ಟ ಗ್ರಾಮದ ಮಂಜುನಾಥ್ ಅಲಿಯಾಸ್ ಕೊಮ್ಮಘಟ್ಟ ಮಂಜ ಕದ್ದ ಸ್ಯಾಂಟ್ರೋ ಕಾರ್ನಲ್ಲಿ ಹೋಗಿ ಮನೆ ದರೋಡೆ ಮಾಡ್ತಿದ್ದ. ಮನೆ ಬೀಗ ಮುರಿದು ಚಿನ್ನಾಭರಣವನ್ನ ದೋಚ್ತಾ ಇದ್ದ. ಈತನ ಮೇಲೆ ರಾಜಗೋಪಾಲ್ ನಗರ, ನಂದಿನಿ ಲೇಔಟ್, ಪೀಣ್ಯ, ಅಮೃತಹಳ್ಳಿ, ಹಲ್ಸೂರು ಗೇಟ್, ಬಸವನಗುಡಿ, ಮಲ್ಲೇಶ್ವರಂ ಸೇರಿದಂತೆ ಹಲವು ಪೊಲೀಸ್ ಠಾಣೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಈ ಮನೆಗಳ್ಳನನ್ನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ದು 1.25 kg ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಬೇರೆ ಬೇರೆ ಯಾವುದಾದ್ರು ಬಂದು ಅದಕ್ಕೆ ಯಾವುದು ಇದು ಬಂದು ಸುಮಾರು ದಿವಸಗಳಿಂದ ಕಳ್ತನ ಮಾಡ್ತಾಯಿದ್ರು. ನಮಗೆ ಭಾಳ ಅದೊಂದು ಕಳ್ತನಕ್ಕೆ ತಲೆನೋವು ಹೋಗಿತ್ತು. ಯಾಕೆಂದರೆ ಪೀಣ್ಯದಲ್ಲಿ ಹಗಲು ಹೊತ್ತು ಬೀಗ ಹಾಕಿರೋ ಮನೆಗಳಲ್ಲಿ, ಹಾಗೂ ರಾಜಗೋಪಾಲ್ ನಗರದಲ್ಲಿ ಬೀಗ ಹಾಕಿರೋ ಮನೆಗಳಲ್ಲಿ ಹಗಲು ಹೊತ್ತು ಕಳ್ತನ ಮಾಡ್ತಾಯಿದ್ರು. ಮತ್ತು ಅದು ನಮಗೊಂದು ಅನುಮಾನ ಆಯಿತು, ಯಾವುದೋ ಒಂದು ಕಾರಲ್ಲಿ ಬಂದು ಸ್ಯಾಂಟ್ರೋ ಕಾರಲ್ಲಿ ಬಂದು ಕಾರ್ ನಿಲ್ಲಿಸ್ಕೊಂಡು ಕಳ್ತನ ಮಾಡ್ತಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇತ್ತು. ಹಾಗಾಗಿ ನಾವು ತುಂಬ ಒಂದು 3-4 ಟೀಮು ಎಲ್ಲ ಪೊಲೀಸ್ ಸ್ಟೇಷನ್ನಿಂದ ಸಿಬ್ಬಂದಿಗಳನ್ನು ಕ್ರೌಡೀಕರಿಸಿ ಒಂದು ದೊಡ್ಡ ಟೀಮನ್ನು ಮಾಡಿ ನಾವು ದಸ್ತಗಿರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದು. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.